ನನ್ನ ಹೆಸರು ಬಸವರಾಜ್ KM, ಕುಂತಿಕಲ್ದೊಡ್ಡಿ, ಹಳ್ಳಿಮರಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು. ನಮ್ಮ 2026ನೇ ಸಾಲಿನ ಕನಕೋತ್ಸವದ ಅಂಗವಾಗಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊದಲನೇ ಅವಧಿಯಲ್ಲಿ ಬಾಚಹಳ್ಳಿ ದೊಡ್ಡಿ, ವಾಡೇದೊಡ್ಡಿ, ಹೊನಗೊಂದೊಡ್ಡಿ ಬೂತಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು. ಅದರಲ್ಲಿ ಬಾಚಹಳ್ಳಿ ಮತ್ತು ಹೊಡೆದೊಡ್ಡಿ, ಹೊನಗೊಂದೊಡ್ಡಿಲಿ ಯಶಸ್ವಿಯಾಗಿ ಮಹಿಳೆಯರು ತುಂಬ ವಿಜೃಂಭಣೆಯಿಂದ ರಂಗೋಲಿಯನ್ನು ಬಿಡಿಸಿ ತುಂಬ ಚೆನ್ನಾಗಿ ಬಿಡಿಸಿದರು. ಅದ್ಭುತವಾಗಿ ಕಾರ್ಯಕ್ರಮ ಮೊದಲನೇ ಹಂತದಲ್ಲಿ ನಡೆಯಿತು. ಎರಡನೇ ಹಂತದಲ್ಲಿ 20ನೇ ತಾರೀಕು ಮಂಗಳವಾರ ಗಾಣಾಳ್ ಬೂತು, ಹಳ್ಳಿಮರಳ್ಳಿ ಬೂತು, ಹೊನ್ಮನಹಳ್ಳಿ ಬೂತ್ನಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು. ಮೊದಲನೇದಾಗಿ ಗೆಂಡೇಕೆರೆ ಮತ್ತು ಗಾಣಾಳು, ಹುಣಸೆಮರದೊಡ್ಡಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಒಂದು ಬಾಕ್ಸ್ ಹಾಕಿದೋ 4-5 ಆ ಥರ ಬಾಕ್ಸ್ ಮಾಡಿದೋ, ಆ ಬಾಕ್ಸಲ್ಲಿ ಯಾವ ಒಂದು ಬಾಕ್ಸು ಖಾಲಿ ಇಲ್ದಂಗೆ ಮಹಿಳೆಯರು ತುಂಬ ವಿಜೃಂಭಣೆಯಿಂದ ರಂಗೋಲಿ ಬಿಡಿಸಿ ತುಂಬ ಕಲರಾಗಿ ಬಿಡಿಸಿದ್ರು. ಅದು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಿತು. ಮತ್ತು ನನ್ನ ಸ್ವಂತ ಗ್ರಾಮವಾದ ಕುಂತಿಕಲ್ದೊಡ್ಡಿಲಿ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ರಂಗೋಲಿನ ತುಂಬ ಕಲರ್ಫುಲ್ಲಾಗಿ ಬಿಡಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ನಾಯಕರಾದ DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರು ಮತ್ತು MLC ರವಿ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ಕನಕೋತ್ಸವವನ್ನು 2 ವರ್ಷಕ್ಕೊಂದು ಸಾರಿ ಆಚರಣೆ ಮಾಡುವಾಗ ಇದೊಂದು ಕಾರ್ಯಕ್ರಮವನ್ನು ಎಲ್ಲ ರೀತಿಯಲ್ಲಿ ಯಶಸ್ವಿ ಮಾಡ್ತಾರೆ. ಮತ್ತು ಎಲ್ಲ ಕಾರ್ಯಕ್ರಮ ವಾಯ್ಸ್ ಆಫ್ ಕನಕೋತ್ಸವ ಇರ್ಬೋದು, ಚಲನಚಿತ್ರ ಗೀತೆಗಳಿಗೆ, ಸಮೂಹ ಗೀತೆಗಳಿಗೆ, ನೃತ್ಯ ಮತ್ತು ಕ್ರಿಕೆಟು ಮತ್ತು ವಾಲಿಬಾಲು, ಎಲ್ಲ ರೀತಿ ತುಂಬ ಹೆಚ್ಚಿನ ರೀತಿಯಲ್ಲಿ ಪ್ರತಿಭೆಗಳು ಈಚೆ ಬರಲಿ. ಹಳ್ಳಿ ಜನ ಈಚೆ ಮೊದಲು ಟೌನಲ್ಲಿ ಮಾಡ್ತಿದ್ರು ರಂಗೋಲಿನ, ಈಗ ಹಳ್ಳಿಲಿ ಪ್ರತಿಯೊಂದು ಮನೆಗೆ 5 ಗ್ಯಾರಂಟಿ, ಮನೆಗೊಂದು ರಂಗೋಲಿ ಅಂತ ಕಾರ್ಯಕ್ರಮ ಮಾಡಿ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲ ನನ್ನ ಮಿತ್ರರು ಸೇರಿ, ಎಲ್ಲ ಲೀಡರ್ಗಳು ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಮತ್ತು ನಮ್ಮ ನಾಯಕರಾದ DK ಶಿವಕುಮಾರ್, DK ಸುರೇಶ್ ಮತ್ತು MLC ರವಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರಿಗೆ ಒಂದು ಪ್ರೈಸು, ಮೊದಲನೇ ಪ್ರೈಸು, 2ನೇ ಬಹುಮಾನ, 3ನೇ ಬಹುಮಾನ ಮಾಡಿದ್ದಾರೆ. ನಮ್ಮೂರಲ್ಲಿ ಮೊನ್ನೆ ನಡೆದ 20ನೇ ತಾರೀಕು ಮಂಗಳವಾರ ನಡೆದ ಕಾರ್ಯಕ್ರಮದಲ್ಲಿ ಕುಂತಿಕಲ್ದೊಡ್ಡಿಲಿ 3ನೇ ಬಹುಮಾನ ಬಂದಿದೆ. ಮಾನಸ ಅಂತ ಹುಡುಗಿ ರಂಗೋಲಿ ಯಾಕೆ ಬಿಡಬೇಕು, ರಂಗೋಲಿಯಿಂದ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ಅವರು ಒಂದು 2 ಮಾತು ಹೇಳಿದ್ದಾರೆ. ಅದು ವಿಡಿಯೋ ಮುಖಾಂತರ ತೆಗೆದಿದ್ದಾರೆ ಪ್ರಶ್ನವರು. ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಉತ್ಸುಕವಾಗಿ ಎಲ್ಲ ಯುವಕರು ಅವರೇ ಸ್ವಂತ ಈಗ ಹಸ್ತದ ಗುರುತು ವೆಲ್ಕಮ್ DK ಶಿವಕುಮಾರ್ ನೆಕ್ಸ್ಟ್ CM ಅಂತ ಬರೆಯೋದು, ನಂದಿನಿದು ಒಂದು ಡೈರಿ ಹಸುದು ಆ ಥರದ್ದೊಂದು DKS ಅಂತ ಬರೆಯೋದು, MLC ಅವ್ರ ಫೋಟೋ, ಸುರೇಶ್ ಅವ್ರ ಫೋಟೋ ಮತ್ತು DCM ಅವ್ರ ಫೋಟೋ ಹಾಕ್ಕೊಂಡು ಅದರ ಸುತ್ತ ಹೂಗು ಇಡೋದು ಎಲ್ಲ ಮಾಡಿದ್ದಾರೆ. ತುಂಬ ಕಾರ್ಯಕ್ರಮನ ಎಲ್ಲರೂ ಉತ್ಸಾಹದಿಂದ ಬೆಳಗಿನ ಜಾವ 6:30 7 ಗಂಟೆಗೆ, 9:30 11 ಗಂಟೆಗಿದ್ರೂ 7 ಗಂಟೆ 6 ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡು ಮಹಿಳೆಯರು ಮತ್ತು ಮಕ್ಕಳು 16 ವರ್ಷ 17 ವರ್ಷದ ಹೆಣ್ಮಕ್ಳುಗಳು ಎಲ್ಲ ಏನೇ ಕೆಲಸ ಇದ್ರೂ ಅವತ್ತು ಅಲ್ಲಿ ಇದ್ದು ಮತ್ತು ಸೆಲೆಬ್ರಿಟಿಗಳನ್ನ ಕರೆಸಿದ್ವಿ. ಯಾರು ತುಕಾಲಿ ವೆಂಕಟೇಶ್ ಸಂತೋಷನವರು ಮತ್ತು ಅವರ ಪತ್ನಿ ಮಾನಸ, ರಮೂಲ ಮತ್ತು ಇನ್ನೊಬ್ಬರು ನವಾಜ್ ಅಂತ 4-5 ಜನ ಕರೆಸಿದ್ವಿ. ಅವರೆಲ್ಲ ತುಂಬ ರಂಗೋಲಿನ ನೋಡಿ ಎಲ್ರಿಗೂ ಮಹಿಳೆಯರನ್ನ ಎಲ್ಲರೂ ಉತ್ಸಾಹದಿಂದ ತುಂಬಿ ಅವರಿಗೆಲ್ಲ ಸಂತೋಷಪಡಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಮ್ಮ ಪಂಚಾಯಿತಿಯ ಎಲ್ಲ ಮುಖಂಡರಿಗೂ ಮತ್ತು ನಮ್ಮ ಕನಕಪುರ ತಾಲೂಕಿನ ಎಲ್ಲ ಲೀಡರ್ಸ್ಗೂ ನನ್ನ ವಂದನೆಗಳನ್ನು ಅರ್ಪಿಸ್ತೀನಿ. ಕಾರ್ಯಕ್ರಮ ತುಂಬ ಯಶಸ್ವಿ ಮಾಡಿಸಿದಂಥ ನಮ್ಮ DK ಶಿವಕುಮಾರ್ ಮತ್ತು DK ಸುರೇಶ್, MLC ರವಿಗೂ ಕೂಡ ನಾನು ವಂದಿಸ್ತೀನಿ.